ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀ ಮತ್ತು ಮಾತೆ ಮಹಾದೇವಿ ನಡುವಿನ ಬಿರುಕು ತೀವ್ರಗೊಂಡಿದೆ. ಭಕ್ತರ ತಲೆ ಮೇಲೆ ರಂಭಾಪುರಿ ಶ್ರೀ ಕಾಲಿಟ್ಟಿರೋ ಫೋಟೋವನ್ನು ಮಾತೆ ಮಹಾದೇವಿ ಅನುಯಾಯಿಗಳು ಬಿಡುಗಡೆಗೊಳಿಸಿದ್ದಾರೆ. ಆಶೀರ್ವಾದದ ನೆಪದಲ್ಲಿ ರಂಭಾಪುರಿ ಶ್ರೀಗಳು ತಲೆಯನ್ನ ತುಳಿದಿದ್ದಾರೆ. ಇನ್ನು ಇತ್ತ ಮಾತೆ ಮಹಾದೇವಿ ವಿರುದ್ಧದ ಆರೋಪ ಹಿನ್ನೆಲೆ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಮಹಾದೇವಿ ಅನುಯಾಯಿಗಳು ನಗರದ ಮೌರ್ಯ ಸರ್ಕಲ್ನ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಮಹಾದೇವಿಯವರಿಗೆ ಧರ್ಮಕ್ಕೆ ಧರ್ಮಕ್ಕೆ ಸಾಹಿತ್ಯಕ್ಕೆ ಸಾಹಿತ್ಯಕ್ಕೆ ಧರ್ಮದ ವಿರೋಧಿಗಳಿಗೆ ಶರಣರ ವಿರೋಧಿಗಳಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸುಬ್ರಹ್ಮಣ್ಯ. ಒಂದು ಕಡೆ ಮಾತೆ ಮಹಾದೇವಿ ಮತ್ತು ರಂಭಾಪುರಿ ಅವರ ಪರ ವಿರುದ್ಧದ ಘೋಷಣೆಗಳು ಕೂಡ ಹೆಚ್ಚಾಗ್ತದೆ. ಜೊತೆಗೆ ರಂಭಾಪುರಿ ಶ್ರೀಗಳು ಭಕ್ತರ ತಲೆ ಮೇಲೆ ಕಾಲಿಡ್ತಾ ಇದ್ದಾರೆ, ಭಕ್ತರನ್ನ ತುಳಿಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಸದ್ಯ ಪರಿಸ್ಥಿತಿ ಹೇಗಿದೆ? ಈ ಪರ ವಿರೋಧದ ಚರ್ಚೆಗಳು ಅಥವಾ ಪ್ರತಿಭಟನೆಗಳು ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ವಾ ಅಂತ? ಶಾಲಿನಿ, ರಂಭಾಪುರ ಶ್ರೀಗಳು ಮತ್ತೆ ಮಾತೆ ಮಹಾದೇವಿ ನಡುವಿನ ವಾದ ವಿವಾದ ಮತ್ತೆ ಬಿರುಕು ಪ್ರತಿ ಕ್ಷಣವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತದೆ. ಪರಸ್ಪರ ಇಬ್ಬರ ಮೇಲೂ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಅದಕ್ಕೆ ತಕ್ಕಂತಹ ಪೂರಕ ದಾಖಲೆಗಳನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಇದೀಗ ಮೊದಲಾಗಿ ನಾವು ನೋಡ್ತಾ ಹೋಗೋದಾದ್ರೆ ಮಾತೆ ಮಹಾದೇವಿ ವಿರುದ್ಧ ರಂಭಾಪುರ ಶ್ರೀಗಳು ಅನೈತಿಕ ಸಂಬಂಧ ಇದೆ ಅಂತ ಒಂದು ಆರೋಪವನ್ನು ಹೊರಡಿಸಿದ್ರು. ಅದಕ್ಕೆ ತಕ್ಕಂತೆ ಇವತ್ತು ಆ ಹೇಳಿಕೆಯ ವಿರುದ್ಧ ಮೌರ್ಯ ಸರ್ಕಲ್ ಅಲ್ಲಿ ತೀವ್ರ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಮಾತೆ ಮಹಾದೇವಿಯ ಅನುಯಾಯಿಗಳು. ಇದೇ ವೇಳೆ ಒಂದು ಫೋಟೋವನ್ನು ಕೂಡ ಬಿಡುಗಡೆ ಮಾಡ್ತಾರೆ ರಂಭಾಪುರಿ ಶ್ರೀಗಳ ವಿರುದ್ಧವಾಗಿ. ಆ ಒಂದು ಫೋಟೋದಲ್ಲಿ ಇರುವಂತ ನೋಡ್ತಾ ಹೋಗೋದಾದ್ರೆ ರಂಭಾಪುರಿ ಶ್ರೀಗಳು ಭಕ್ತರ ತಲೆಯ ಮೇಲೆ ಕಾಲಿಟ್ಟು ಆಶೀರ್ವಾದವನ್ನು ಮಾಡ್ತಿರುವಂತಹ ಫೋಟೋವನ್ನ ಬಿಡುಗಡೆ ಮಾಡ್ತಿದ್ದಾರೆ. ಜೊತೆಗೆ ಅನುಯಾಯಿಗಳು ಕೂಡ ಪ್ರಶ್ನೆಯನ್ನು ಕೂಡ ಎತ್ತುತ್ತಾ ಇದ್ದಾರೆ. ಭಕ್ತರ ತಲೆ ಮೇಲೆ ಕಾಲಿಟ್ಟು ಆಶೀರ್ವಾದ ಮಾಡುವಂತದ್ದು ಎಷ್ಟು ಸರಿ? ಇದು ನಮ್ಮ ಸಂಸ್ಕೃತಿಗೆ ತಕ್ಕುದಾದುದಾ ಅಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಉಜ್ಜಯಿನಿಯ ಶ್ರೀಗಳು ಕೂಡ ಶಿವಲಿಂಗದ ಮೇಲೆ ಕಾಲಿಟ್ಟಿರುವಂತಹ ಮತ್ತೊಂದು ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಮೂಲಕ ಇಬ್ಬರ ಅನುಯಾಯಿಗಳು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ಕೊಳ್ತಿರುವಂತದ್ದು. ಜೊತೆಗೆ ಇದು ಯಾವುದೇ ರೀತಿಯಲ್ಲೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇವತ್ತು ಮಾತೆ ಮಹಾದೇವಿಯ ಅನುಯಾಯಿಗಳು ರಂಭಾಪುರಿ ಶ್ರೀಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಇವತ್ತು ಸಂಜೆ ರಂಭಾಪುರಿ ಶ್ರೀಗಳ ಅನುಯಾಯಿಗಳು ಕೂಡ ಪ್ರತಿಭಟನೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಈ ರೀತಿಯಾಗಿ ಪರಸ್ಪರ ವಿರುದ್ಧವಾದಂತಹ ಪ್ರತಿಭಟನೆಗಳು ಕೂಡ ಮುಂದುವರಿತಾನೆ ಇದೆ. ಶಾಲಿನಿ, ಎಸ್, ಇವರು ಕೇವಲ ಸಾಮಾನ್ಯ ಮನುಷ್ಯರಾಗಿದ್ರೆ ಅಥವಾ ಯಾವುದೋ ರಾಜಕಾರಣಿಗಳಾಗಿ ಈ ತರ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಜನರಿಗೆ ಸರ್ವೇ ಸಾಮಾನ್ಯ ಅನಿಸ್ತಾ ಇತ್ತು. ಆದ್ರೆ ಇಲ್ಲೆಲ್ಲೊಂದ್ ಕಡೆ ಒಂದು ಧರ್ಮ ಅಥವಾ ಒಂದು ಜನಾಂಗ, ಒಂದು ಜಾತಿ ಅಂತೆಲ್ಲ ಇವರು ಅದರ ಒಂದು ಪ್ರತಿವಾದಿಗಳಾಗಿ ನಿಂತ್ಕೊಂಡು ಈ ತರ ಜಗಳಗಳನ್ನ ಮಾಡ್ಕೊಳ್ಳುವಂಥದ್ದು, ಅದು ಅವರ ಮಠದ ಭಕ್ತರಾಗಿರ್ಬೋದು ಅಥವಾ ಸಾರ್ವಜನಿಕರ ಮೇಲೆ ಯಾವ ತರ ಪ್ರಭಾವ ಬೀರಬಹುದು ಅಂತ ಸುಬ್ರಹ್ಮಣ್ಯ. ಶಾಲಿನಿ, ಈ ಹಿಂದೆ ಲಿಂಗಾಯತರು ಮತ್ತೆ ವೀರಶೈವರು ಅನ್ನೋದ ಯಾವುದೇ ಒಂದು ರೀತಿಯಾದಂತಹ ಒಡಕು ಇರ್ಲಿಲ್ಲ, ಬಿರುಕು ಇರ್ಲಿಲ್ಲ. ಎರಡೂ ಪಂಥಗಳು ಕೂಡ ಒಂದೇ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹೋಗ್ತಾ ಇದ್ರು, ಹಾಗೆ ಮುಂದುವರಿತಾ ಇತ್ತು. ಆದ್ರೆ ಯಾವಾಗ ಮಾತೆ ಮಹಾದೇವಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಿದ್ರು, ಆ ಸಂದರ್ಭದಿಂದ ಈ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಜೊತೆಗೆ ಸಾರ್ವಜನಿಕರು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕೂಡ ಹೇಳ್ತಾ ಇರುವಂತದ್ದು, ಯಾಕೆ ಈ ರೀತಿಯಾಗಿ ಜಗಳವನ್ನ ಆಡ್ತಿದ್ದಾರೆ, ಕಿತ್ತಾಟವನ್ನ ನಡೆಸಿದ್ದಾರೆ ಅಂತ ಅವರಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಅನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆಯಿಂದ ಮಾತೆ ಮಹಾದೇವಿ ನಮ್ಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕು, ನಾವು ಲಿಂಗಾಯತರು ಬೇರೆ, ವೀರಶೈವರು ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ರಂಭಾಪುರಿ ಶ್ರೀಗಳಾಗಿರ್ಬೋದು ಅಥವಾ ಇನ್ನಿತರ ಪಂಚಪೀಠದ ಶ್ರೀಗಳು ಕೂಡ ವೀರಶೈವ ಮತ್ತೆ ಲಿಂಗಾಯತ ಒಂದೇ, ಇದರಲ್ಲಿ ಯಾವುದೇ ಪ್ರತ್ಯೇಕತೆ ಇಲ್ಲ. ಕೇವಲ ಮಾತೆ ಮಹಾದೇವಿ ತಮ್ಮ ಒಂದು ಸ್ವಾರ್ಥಕ್ಕೆ ಈ ರೀತಿಯಾಗಿ ಬೇರೆ ಬೇರೆ ಪದಗಳನ್ನ ಪ್ರಯೋಗವನ್ನ ಮಾಡ್ತಿದ್ದಾರೆ ಎಂಬ ಒಂದು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ತಿರುವಂತದ್ದು. ಈ ಮೂಲಕವಾಗಿ ಸಾರ್ವಜನಿಕರಾಗಿರ್ಬೋದು, ಜೊತೆಗೆ ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಜನರು ಕೂಡ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿರುವಂತದ್ದು. ಶಾಲಿನಿ, ಎಸ್, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುಬ್ರಹ್ಮಣ್ಯ.